ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ದೇವರ ಒಳ್ಳೆಯವರು ಇದನ್ನು ನಂಬ್ತೀರ, ನಾವೆಲ್ಲರೂ ನಂಬ್ತೀವಿ. ಆಮೇಲೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಮಾಡಿದರೂ ಕೂಡ ಅದು ತನ್ನ ಮಹಿಮೆಗೋಸ್ಕರ ಮಾಡ್ತಾನೆ. ಆಮೇಲೆ ಅದನ್ನು ನಮ್ಮನ್ನ ಮೇಲಕ್ಕೆ ಎತ್ತಲಿಕ್ಕಾಗುವಂತ ಒಂದು ಸಮಯ, ನಮಗೆ ಪಾಠವನ್ನು ಕಲಿಸುವಂತ ಒಂದು ಸಮಯ, ನಮ್ಮನ್ನ ತನ್ನ ಪ್ರೀತಿಯಲ್ಲಿ ಸೆಳೆದುಕೊಳ್ಳುವಂತ ಒಂದು ಸಮಯ, ತನ್ನ ಮಹಿಮೆಯಲ್ಲಿ ನಮ್ಮನ್ನು ನಡೆಸುವಂತ ಒಂದು ಸಮಯ, ದುಃಖದಲ್ಲಿ ನಡೆಸುವಂತ ಸಮಯ. ಆಮೇಲೆ ಹಲ್ಲೆಲೂಯಾ. ಅದು ನಾವು ದಿನ ನಮ್ಮ ಜೀವಿತದಲ್ಲಿ ನಾವು ಅದನ್ನ ಅನುಭವಿಸಿ ರುಚಿಸಿ ನೋಡ್ತಾನೆ ಇರ್ತೀವಿ. ನಮ್ಮ ಕಷ್ಟದಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಿ. ನಮ್ಮ ದುಃಖದಲ್ಲಿ ನಾವು ಅದನ್ನ ಅನುಭವಿಸ್ತೀವಿ. ನಮ್ಮ ಸಂತೋಷದಲ್ಲಿ ದೇವರು ನನ್ನ ಜೊತೆ ಇದ್ದಾನೆ ಅಂತ ನಾವು ಅನುಭವಿಸ್ತೀವಿ. ಪ್ರತಿ ಒಂದು ಕಾರ್ಯಗಳಲ್ಲಿ, ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನಾವು ಅದನ್ನ ಅನುಭವಿಸ್ತಾ ಹೋಗ್ತೀವಿ. ಆಮೇಲೆ ಆದ್ರೂ ನಾವು ಏನ್ ಹೇಳ್ಬೇಕು, ಕೊನೆಯದಾಗಿದ್ದೇವೆ, ನೀನು ಒಳ್ಳೆಯವನು. ಆಮೇಲೆ ನೀನು ಒಳ್ಳೆಯವನು ದೇವ್ರೆ. ಆಮೇಲೆ ನನ್ನ ಜೀವಿತದಲ್ಲಿ ಯಾವ ಕಾರ್ಯಗಳು ಬಂದರೂ ಕೂಡ ನೀನು ಒಳ್ಳೆಯವನು. ಆಮೇಲೆ ನನ್ನ ಜೀವಿತದಲ್ಲಿ ದುಃಖ ಬಂದರೂ ನೀನು ಒಳ್ಳೆಯವನು. ನನ್ನ ಜೀವಿತದಲ್ಲಿ ಕಷ್ಟಗಳು ಬಂದರೂ ನೀನು ಒಳ್ಳೆಯವನು. ನನ್ನ ಜೀವಿತದಲ್ಲಿ ನೀನು ಕೊಡುವಂತ ಆಶೀರ್ವಾದಗಳು ಒಳ್ಳೆಯದು, ಎಲ್ಲವೂ ಒಳ್ಳೆಯದು. ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಪಾಸ್ಟರ್ಗೆ. ಅದನ್ನ ನಾವೇನೋ ಸ್ವಲ್ಪ ಮೋಸ್ಟ್ಲಿ ಜ್ವರ ಇರ್ಬೋದು, ಚಳಿ ಜ್ವರ ಆ ಥರ ಅಂತ ಅಂದ್ಕೊಂಡು ಸ್ವಲ್ಪ ಓಕೆ ಹೋಗಿ ಹಾಸ್ಪಿಟಲ್ಗೆ ತೋರಿಸಿದ್ವಿ. ಅದಾದ್ಮೇಲೆ ಮತ್ತೆ ಮನೆಗೆ ಕರ್ಕೊಂಡ್ಬಂದ್ವಿ. ಮತ್ತೆ ಸಭೆ ಅದು ವಾಕ್ಯಗಳ ಪಾಸ್ಟರ್ ಇದ್ರು, ವಾಕ್ಯವನ್ನು ಹೇಳಲಿಕ್ಕೆ ಆಗಿಲ್ಲ. ಓಕೆ ಯಾವ್ದು ದೇವರ ಆಲಯದಲ್ಲಿದ್ರು. ಅದಾದ್ಮೇಲೆ ಮತ್ತೆ ತಿರ್ಗ ಅದೇ ಭಾಗವಾದಲ್ಲೇ ತುಂಬಾನೇ ಮತ್ತೆ ಜ್ವರ ಸ್ಟಾರ್ಟ್ ಆಯ್ತು. ಇದ್ಯಾಕೆ ಇದು ಹಿಂಗೆ ಆಗ್ತಾ ಇದೆ, ಹೋಗೋದು ಬರೋದಾಗ್ತಿದೆ ಅಂತ. ಮತ್ತೆ ಸೋಮವಾರ ದಿನದಲ್ಲಿ ಒಬ್ಬರು ಪಾಸ್ಟರ್ ಫೋನ್ ಮಾಡಿ, ಇಲ್ಲ ಅಡ್ಮಿಟ್ ಆಗಿ, ತೊಂದರೆ ಇಲ್ಲ, ಏನಾಗಲ್ಲ, ಅಡ್ಮಿಟ್ ಆಗ್ರಿ ಅಂತ. ಅದು ಅಡ್ಮಿಟ್ ಅನ್ನೋ ಮಾತು ಕೇಳಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಯಾವುದೇ ಮನುಷ್ಯನಿಗೆ ಕೆಲವೊಂದ್ಸತಿ ಅದನ್ನ ಡಿಪ್ರೆಷನ್ಗೆ ಎಳೆಯುತ್ತೆ. ಅವರಲ್ಲಿಂದ ತಕ್ಷಣ ಮಕ್ಕಳನ್ನ ಅಮ್ಮ ಮನೆಗೆ ಕಳಿಸಿ ಪಾಸ್ಟರ್ನ ಕರ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋದ್ವಿ. ಆಮೇಲೆ ಸಿಮೋನ್ ಬ್ರದರ್ ಮತ್ತೆ ಶಂಕರ್ ಅವರೆಲ್ಲರೂ ಬಂದಿದ್ರು. ಹೋದ್ವಿ, ಅಡ್ಮಿಟ್ ಮಾಡಿದ್ವಿ. 2 ದಿನ ಚೆನ್ನಾಗಿದ್ರು. 3ನೇ ದಿನದಲ್ಲಿ ಮೊದಲನೇ ದಿನನೇ ಹೇಳ್ಬಿಟ್ರು ಅವರು, ಇಲ್ಲ ಚೆಕ್ ಮಾಡಿಸ್ಲೇಬೇಕು, ಒಂದ್ಸರಿ ಹೋಗಿ ಟೆಸ್ಟ್ ಕೊಟ್ಟು ಬನ್ನಿ ಅಂತ. ಆಮೇಲೆ ಹೋಗಿ ಶಿಶು ಎಲ್ಲ ಬಂದಿದ್ರು. ಮತ್ತೆ ಹೋದ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಲ್ಲ ಚೆಕ್ ಮಾಡಿಸಿ ಬಂದಾದ್ಮೇಲೆ ಬುಧವಾರ ಸಿಕ್ಕ ಅರ್ಷಾ ಬ್ರದರ್ ಹೋಗಿ ರಿಪೋರ್ಟ್ ತಗೊಂಡ್ಬಂದ್ರು. ರಿಪೋರ್ಟ್ ತಂದಾಗ ಆಕ್ಚುಲಿ ನಾನು ಬೆಳಗ್ಗೆ ಹೋಗಿದ್ದೆ, ರಿಪೋರ್ಟ್ ನನ್ನ ಕೈ ಸಿಕ್ಕಿಲ್ಲ. ಆಮೇಲೆ ಮತ್ತೆ ಮಧ್ಯಾಹ್ನ ಬ್ರದರ್ ಹೋಗಿನೇ ರಿಪೋರ್ಟ್ ತಗೊಂಡ್ಬಂದು ಅವ್ರು ಹೇಳ್ತಾ ಇರ್ಬೇಕಾದ್ರೆ ನನ್ನ ಹೃದಯದಲ್ಲಿ ಒಂದು ಹೆಡೆ ಬಳಿಕ ಜೋರಾಯ್ತು. ಏನಂತ ಹೇಳ್ತಿದ್ರೆ, ಸಿಸ್ಟರ್ ಇದು ಕನ್ಕ್ಲೂಷನ್ ಇಲ್ಲ, ಬಟ್ ಏನಿದೆ ಅಂದ್ರೆ ಪಾಸಿಟಿವ್ ಇದೆ, ಕೊರೋನಾ ಏನಿದೆ ಪಾಸಿಟಿವ್ ಇದೆ. ಅಯ್ಯೋ ಪಾಸ್ಟಿಗೆ ಒಂದು ಕೆಮ್ಮಿಲ್ಲ, ಒಂದು ಶೀತ ಇಲ್ಲ, ಜ್ವರ ಇದ್ದು ಅಷ್ಟೇ ಒಂದು ಸ್ವಲ್ಪ ಲೈಟ್ ಆಗೋದು. ಅದು ಎಲ್ಲ ಆರಾಮಿದ್ದಾರಲ್ಲ, ಏನಾಯ್ತು, ಯಾಕೆ ಹಿಂಗಾಯ್ತು? ಅದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಜೀವಿತದಲ್ಲಿ ಆ ಸಮಯದಲ್ಲಿ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಏನ್ ಮಾಡೋದು ಗೊತ್ತಾಗಿಲ್ಲ. ಅಲ್ಲಿ ಡಾಕ್ಟರ್ ಫುಲ್ ಎದುರ್ಕೊಂಡ್ಬಿಟ್ರು. ಸಿಟಿ ಮೆಡಿಕಲ್ ಡಾಕ್ಟ್ರು ಫುಲ್ ನಡೆಸ್ತಿದ್ದಾರೆ. ನನಗೂ ಅಷ್ಟೇ ಹೇಳ್ತಾರೆ, ಹಾ ಬೇಗ ಕರ್ಕೊಂಡು ಅವ್ರು ಹೇಳೋದು, ಅವ್ರು ನನಗೆ ಎದುರಿಸ್ತಾ ಇರೋದು ಹೆಂಗಾಯ್ತು ಅಂತ ಅಂದ್ರೆ, ನನಗೆ ಸೈತಾನ್ ಮಾತಾಡ್ತಾ ಇದ್ದಾನೆ. ಸೈತಾನ್ ಎಲ್ಲೋ ಒಂದ್ ಕಡೆ ಅವ್ರು ನನ್ನ ಭಯ ಪಡಿಸ್ತಾ ಇದ್ದಾನೆ ಅಂತ. ತುಂಬಾ ಯೋಚನೆಗಳು, ಏನೇನೋ ಥಾಟ್ಸ್ಗಳು ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟೊತ್ತಲ್ಲಿ ಎಲ್ಲ ಬೇಗ ಬ್ಯಾಗ್ ಹಾಕೊಂತಿದ್ದಾರೆ, ಎಲ್ಲ ಹಾಕೊಂತಿದೀವಿ. ಮತ್ತೆ ಓಡೋದ್ರಿ ಕೆಳಗಡೆ, ಮತ್ತೆಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ಬೇಕಿತ್ತು ವಾಪಸ್ಸು. ಆ ಡಾಕ್ಟರ್ ಹೇಳ್ತಾರೆ, ಯಾರು ಹೇಳ್ಬೇಡ್ರಿ, ನರ್ಸ್ಗಳೆಲ್ಲ ಹಿಡ್ಕೊಂಡ್ಬಿಡ್ತಾರೆ, ಯಾರು ಹೇಳ್ಬೇಡ್ರಿ. ಆಯ್ತು ಸರ್, ಮತ್ತೆ ನಮ್ಮಿಂದ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ಒಂದು ನರ್ಸ್ಗಳಿಗೆಲ್ಲ ನೆಗೆಟಿವ್ ಅಂತಾನೆ ಹೇಳಿದ್ವಿ. ಆಮೇಲೆ ಮತ್ತೆ ತಿರ್ಗಾದಿಂದ ಸರಿ ಇಮಿಡಿಯೇಟ್ ಆಗಿ ಜಾನ್ ಬ್ರದರ್ಗೆ ಕಾಲ್ ಮಾಡಿದ್ವಿ. ಅವರೊಂದು ಇಲ್ಲ ಅಡ್ಮಿಟ್ ಮಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್. ಸರಿ ಸರ್, ಎಲ್ಲರೂ ಡಿಸೈಡ್ ಆಯ್ತು. ಅದ್ರ ಮೊದಲಿಗೆ ಒಬ್ಬರು ಡಾಕ್ಟರ್ ಇದ್ದಾರೆ, ಚಿನ್ನು ಅಂತ. ಅವ್ರಿಗೆ ನಾನು ಕಾಲ್ ಮಾಡಿ ರಿಪೋರ್ಟ್ ಕಳಿಸೋ ಅವ್ರು ಒಂದು ಮಾತಾಡ್ಬೋದು, ಸರ್ ಅಡ್ಮಿಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಪಾಸಿಟಿವ್ ಒಂದೇ ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಬಂದಿದೆ, ಏನು ಮಾಡಬೇಡ್ರಿ, ಗಾಬರಿ ಆಗೋದೇನಿಲ್ಲ, ಮನೆ ಕರ್ಕೊಂಬಂದು ನೋಡ್ಕೊಳ್ರಿ. ಆಯ್ತು, ಅದಕ್ಕೂ ನಾನು ಸ್ವಲ್ಪ ಅದಕ್ಕೆ ಒಪ್ಕೊಂಡೆ. ಆಯ್ತು ಓಕೆ, ಮನೆ ಅಂದ್ರೆ ಎಲ್ಲರಿಗೂ ಒಂದು ಸಮಾಧಾನದ ವಾತಾವರಣ ಇತ್ತು. ಯಾರು ಗಲಿಬಿಲಿಗಳು, ಮನೆ ಅಂದ್ರೆ ಮನೆ ಅಂದ್ರೆ ಏನೋ ಒಂದು ಸಮಾಧಾನ ಆಯ್ತು ಅಂತಂದ್ರೆ. ಆದ್ರೆ ಬಟ್ ಆ ಡಾಕ್ಟರ್ ಹೇಳಿದ್ದು ನೋಡಿ ಎದುರ್ಕೊಂಡ್ಬಿಟ್ಟೆ ನಾನು. ಏನೋ ಸೀರಿಯಸ್ ಆಗಿದೆ, ಅದಕ್ಕೆ ಅವ್ರು ಅಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ. ಆಮೇಲೆ ಆಯ್ತು ಅಂತೇಳಿ ಸರಿ ಪ್ರಾರ್ಥನೆ ಮಾಡಿಕೊಂಡು ಅರ್ಷಾ ಬ್ರದರು, ನಾನು ಮತ್ತೆ ಸವಿ, ನನಗೆ ಇವರಿಬ್ಬರಿಗೂ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಅರ್ಷಾ ಬ್ರದರು ಸವಿ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. ಎಲ್ಲ ಬ್ಯಾಗ್ ತೆಗಿತಿದ್ದಾರೆ, ಪಾಸ್ಟರ್ ಹೇಳ್ಕೊಟ್ಟು ನನಗೆ ಒಂಥರ ಬಿಟ್ಬಿಟ್ಟೆ ಪಾಸ್ಟರ್, ಏನೋ ಒಂಥರ ನೆಗೆಟಿವ್ ಥಾಟ್ಸೇ ಬರಲಿಕ್ಕೆ ನನಗೆ
ಇದಾಯ್ತು. ಅದಾದ್ಮೇಲೆ ಸಹಿತ ಹೋದ್ವಿ ಹಾಸ್ಪಿಟ್ಲಿಗೆ. ಅದು ಪಾಸು ಕವರ್ ಇಟ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ನನ್ನ ಕೈ ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ. ಆ ಸೀನ್ ನೋಡ್ಬೇಕಾದ್ರೆ ನನ್ನ ಕೈ ಕಂಟ್ರೋಲ್ ತುಂಬಾನೇ ಹಾಕ್ಬಿಟ್ಟೆ. ಆಮೇಲೆ ಇನ್ನೊಂದೇನಾದ್ರೆ ಅಲ್ಲಿ ಬಂದು ಹೇಳ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ, ನಾನು ಅಲ್ಲಿಂದ ಹತ್ಕೊಂಡೇ ಹೋಗೋದು ಇನ್ನೊಂದು ನೆನೆಸ್ಕೊಂಡು ವಾರ್ಡ್ ಬಂದ್ರೆ ನಾನು ಹತ್ಕೊಂಡು ಹೋದೆ ಅಂತ. ಬಟ್ ಅದೇನಾಯ್ತು ಅಂತ ಅಂದಾಗ ಮನೆಗೆ ಮತ್ತೆ ಅಷ್ಟಪದಲ್ಲಿ ಹೇಳಿದ್ವಿ, ಹೋಗಿ ಮನೆಗೆ ನಾವು ಹೋಗ್ತೀನಿ. ಮಳೆ ಬರ್ತಾ ಇತ್ತು. ಮನೆಗೆ ಬರ್ಬೇಕಾದ್ರೆ ಏನೇನೋ ಯೋಚನೆಗಳು. ಮಕ್ಕಳು ಅಮ್ಮನ ಮನೆಯಲ್ಲಿ ಇಲ್ಲ 14-15 ದಿವಸ ನನ್ನ ಮಕ್ಕಳ ಮುಖ ನಾನು ನೋಡೋಂಗಿಲ್ಲ. ಈಗ ಇನ್ನೊಂದು ಪಾಸ್ಟರ್ ಹೇಳ್ತಾರೆ 10 ದಿವಸ ಆದ್ರೂ ಹಾಸ್ಪಿಟಲ್ ಇರಬೇಕು ಅಂತ ಹೇಳ್ತಾರೆ. 10 ದಿವಸ ನಾನು ಒಬ್ಬಳೇ ಇರಬೇಕು. ಹಲ್ಲೆಲೂಯಾ. 16 ವರ್ಷ ನಮ್ಮ ಮದುವೆ ಜೀವನದಲ್ಲಿ ನಾನು ಒಬ್ಬಳೇ ಇರಲಿಲ್ಲ ಯಾವತ್ತೂ. ಆದ್ರೆ ಈಗ ದೇವರನ್ನ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮನೆಗೆ ಬಂದು ತುಂಬಾ ಆಗ್ತದೆ, ಯಾಕೆ ಹಿಂಗಾಗಿ ಈ ಥರ ಪರಿಸ್ಥಿತಿಗಳನ್ನು ನಾನು ಯಾಕೆ ಹಾಗೆ ಹೋಗ್ಬೇಕಾಯ್ತು. ನನ್ನ ಮಕ್ಕಳಲ್ಲಿದ್ದಾರೆ, ನನ್ನ ಗಂಡ ಅಲ್ಲಿ, ನಾನಿಲ್ಲಿ ಏನಿದು ಈ ಥರ ಯಾಕೆ 4-5 ದಿವಸ ನನಗೆ ಒಂಥರ ಫ್ರಸ್ಟ್ರೇಷನ್. 2ನೇ ದಿನ ಮೊದಲನೇ ದಿನ ಹೋಗಿ ಏನೋ ಮಲ್ಕೊಂಡ್ಬಿಟ್ಟೆ. ಅದು ಒಂಥರ 10 ಏನೋ ಸುಸ್ತಾಗಿ ಮಲ್ಕೊಂಡೆ. ಬಟ್ 2ನೇ ದಿನ ನನ್ನ ಕೈಲಿ ಆಗ್ತಾನೆ ಇಲ್ಲ. ಮನೇಲಿ ಇರ್ಬೇಕು ಅಂತ ಅನಿಸ್ತಾ ಇಲ್ಲ. ಏನೇನೋ ಥಾಟ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏನೋ ಮತ್ತೆ ಬೆಳಗ್ಗೆ ಎದ್ದು ನನ್ಗೇನೋ ಹೆಂಗೋ ಯಾರಿಗೆಲ್ಲ ಬಟ್ಟೆಲ್ಲ ತುಂಬ್ಕೊಂಡ್ಬಿಡೋಣ, ತುಂಬ್ಕೊಂಡ್ಬಿಟ್ಟು ಅಲ್ಲಿ ಚಿಕ್ಕಮ್ಮನ ಮನೆ ಇರೋದು ಊರಿಗೆ ಹೋಗ್ಬಿಡೋಣ, ಏನೋ ಆಲೋಚನೆಗಳು. ಅವಾಗ ದೇವ್ರು ಒಂದೇ ಒಂದು ಕಲ್ಸಿದ್ದೇನು ಅಂದ್ರೆ, ಇದು ನಿನ್ನ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ಇಸ್ ಯುವರ್ ಟೈಮ್, ದಿಸ್ ಇಸ್ ಯುವರ್ ಟೈಮ್. ಗಂಡ ಮಕ್ಕಳು ಅವನ್ನೆಲ್ಲನೂ ನಾನು ತೆಗೆದಿದ್ದೇನೆ. ಈಗ ನೀನೇನ್ ಮಾಡ್ಬೇಕು, ನೀನ್ ಯಾರ ಜೊತೆ ಮಾತಾಡ್ಬೇಕು, ನನ್ನ ಜೊತೆ ಮಾತಾಡ್ಬೇಕು. ಹಲ್ಲೆಲೂಯಾ. 2ನೇ ದಿನದಲ್ಲಿ ದೇವ್ರು ನನಗೆ ಕಲಿಸಿದ್ದೆ, ನೀನು ನನ್ನ ಜೊತೆಗೆ ಸಮಯ ಕಲಿಬೇಕು. 14 ವರ್ಷಗಳ ಕಾಲ ಗಂಡ ಮಕ್ಕಳು. ಓಕೆ, ಸ್ಟಾಪ್, ಒಂದು ಫುಲ್ ಸ್ಟಾಪ್. ಈಗ ನೀನು ಒಬ್ಬಟ್ಟಿಗಳಾಗಿದೆಯಾ ಮನೆಯಲ್ಲಿ. ಈಗ ನೀನು ಯಾರ ಜೊತೆ ಮಾತಾಡ್ಬೇಕು, ನನ್ನ ಜೊತೆ ಮಾತಾಡ್ಬೇಕು. ನೀನು ನನ್ನ ಜೊತೆ ಇರಬೇಕು. ನೀನು ನನ್ನ ಜೊತೆಗೆ ಇರಬೇಕು ಅಂತ ನಾನು ಈ ಥರ ಎಲ್ಲ ನಿನಗೆ ಮಾಡಿದ್ದೀನಿ. ಹಲ್ಲೆಲೂಯಾ. ಯಾವ ಕೇಳು ಯಾರು ಸಂಭವಿಸುತ್ತಿಲ್ಲ. ತಿರುಗಿ ಎಲ್ಲರೂ ನಿನ್ನ ಜೊತೆಗೆ ಬರ್ತಾರೆ. ಆದ್ರೆ ಈ 4 ದಿನ ನೀನೇನಿದೆ 5 ದಿನ ನೀನು ಕಲಿಬೇಕಿದೆಯಲ್ಲ, ಆ ಸಮಯ ಬಹಳ ಮೂಲ್ಯವಾದದ್ದು. ಆಮೇಲೆ ಹಲ್ಲೆಲೂಯಾ. ಕೆಲವು ಸತಿ ದೇವರು ನಮ್ಮನ್ನು ಒಬ್ಬಟ್ಟಿಗರನ್ನ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಅವಾಗ ಭಯಪಡೋ ಅವಶ್ಯಕತೆನೇ ಇರಲ್ಲ. ಅವಾಗ ಏನ್ ಮಾಡ್ಬೇಕು, ನೀನು ಒಬ್ಬಟ್ಟಿಗರ ನಿಲ್ಲಬೇಕಾದ್ರೆ ನೀನು ದೇವರನ್ನ ನೀನು ಮೊರೆ ಇಡಬೇಕು. ಆಮೇಲೆ ಬಹಳಷ್ಟು ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇದ್ದಾರೆ, ಏನ್ ಮಾಡ್ಬೇಕು. ಊಟ ಬರ್ತಿದೆ, ತಿಂಡಿ ಬರ್ತಿದೆ, ಸೀನು ಅವರು ಊಟ ಕಲಿಸ್ತಾ ಇದ್ದಾರೆ, ಏನು ತಿನ್ನಕ್ ನನಗೆ ತಿನ್ನಕ್ ಅನಿಸ್ತಾ ಇಲ್ಲ. ನನಗೆ ಇದು ಯಾಕೆ ಹಿಂಗೆ ಆಯ್ತು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ. ದೇವ್ರು ನನ್ನ ಜೊತೆ ಮಾತಾಡಿದ್ರೆ, ನೀನು ಬಿರುಗಾಳಿಯ ಮಧ್ಯದಲ್ಲಿ ನನ್ನನ್ನು ಸ್ತುತಿಸ್ತೀಯ. ಹಲ್ಲೆಲೂಯಾ. ನೀನು ಕಾರ್ಯದಲ್ಲಿ ಮಧ್ಯದಲ್ಲಿ ನನ್ನನ್ನು ಆರಾಧಿಸ್ತೀಯ, ನನ್ನನ್ನು ನೀನು ಸ್ತುತಿಸ್ತೀಯ, ನನ್ನನ್ನು ನೀನು ಮಹಿಮೆ ಪಡಿಸ್ತೀಯ. ಆಮೇಲೆ ಎಷ್ಟೋ ಸರಿ ತಮಾಷೆಗೆ ಹೇಳಿದ್ದೀನಿ ನಾನು, ತುಂಬಾ ನನಗೆ ಸುಸ್ತಾಗಿ ಕೆಲಸದಿಂದ ಡ್ಯೂಟಿಯಿಂದ ನಾನು ಬಂದಾಗ ಮಕ್ಕಳೆಲ್ಲ ಹಳ್ಳಿ ಬಂದು ನೋಡಿ, ಅಪ್ಪ 3 ದಿನ ಎಲ್ಲಾದ್ರೂ ಹೋಗ್ಬಿಡ್ರಿ, ಒಬ್ಬಳೇ ಆರಾಮಾಗಿರ್ತೀನಿ. ಎಷ್ಟೋ ಸರಿ ಇದನ್ನ ನಾನು ತಮಾಷೆಗೆ ಹೇಳಿದ್ದೀನಿ. ಅನ್ಸುತ್ತೆ ಅಲ್ವಾ, ಕೆಲವೊಂದ್ಸತಿ ಅದು ಅನ್ಸುತ್ತೆ ಒಬ್ಬರಾಗಿರ್ಬೇಕು ಅಂತ. ಆದ್ರೆ ಅದನ್ನ ದೇವ್ರು ಕಲಿಸಿದ್ರು ನನಗೆ. ಒಬ್ಬರಾಗಿರೋದು ಅಷ್ಟು ಸುಲಭನ ಮಾತಲ್ಲ. ಓಕೆ, ನಾನು ನಿನ್ನ ಜೊತೆಗಿದ್ದೀನಿ. ಹಲ್ಲೆಲೂಯಾ. ಅವತ್ತಿನ ದಿನದಲ್ಲಿ ದೇವ್ರು ನನ್ನ ಜೊತೆ ಮಾತಾಡಿದ್ದು ನಾನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಿ ನಾನು ಆಸೆ ಪಡ್ತಾ ಇದ್ದೀನಿ. ಕೀರ್ತನೆ 23ನೇ ಅಧ್ಯಾಯ. ಯೆಹೋವನು ನನಗೆ ಕೊರತೆ ಪಡೆದನು, ಆತ ಅಕ್ಷರಧಾಮಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಶಾಂತಿಕರವಾದ ನೀರುಗಳ ಬಳಿಯಲ್ಲಿ ನನ್ನನ್ನು ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿತ ಮಾಡಿ ಯಾರ ಹೆಸರಿಗೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೇಲೆ ನಾನು ಸಾಕಷ್ಟು ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಹೆದರಬೇಕು. ನಿನ್ನ ದೊಡ್ಡೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈದ್ಯರ ಮುಂದೆಯೇ ನೀನು ನನಗೋಸ್ಕರ ಔಷಧವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹರಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಪಾಲಿಸುವುದು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುತ್ತೇನೆ. ನೋಡಿ, ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ನನ್ನ ಕಸಿನ ಮಕ್ಕಳೆಲ್ಲ ನನ್ನ ಜೊತೆಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನ ಒಂದು ಸುಂದರವಾದ ಒಂದು ಕೀರ್ತನೆ ಬರೀತಾ ಇದ್ದಾನೆ, ಬಹಳ ಸುಂದರ. ಅದನ್ನ ಅವನ ಜೀವಿತದಲ್ಲಿ, ತನ್ನ ಜೀವಿತದಲ್ಲಿ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದು ಅವನ ಜೀವಿತದಲ್ಲಿ. ಆಮೇಲೆ ಕೀರ್ತನೆ 23 ಅಂತಂದ್ರೆ ಎಲ್ಲರಿಗೂ ಗೊತ್ತು
ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಮೇಲೆ ಕೆಲವೊಂದು ಎಲ್ಲ ಕೀರ್ತನೆಗಳನ್ನು ನೋಡಿದ್ರೆ ನೀನು, ನಿನಗೆ, ನಿಮಗೆ, ಓಕೆ, ನಿನ್ನ, ಆ ತರ ಇದೆ. ಆದ್ರೆ ಈ ಕೀರ್ತನೆಯಲ್ಲಿ ಎಲ್ಲವೂ ಏನಾಗಿದೆ? ನನಗೆ. ಹಲ್ಲೆಲೂಯಾ. ನನ್ನ, ನಿನ್ನ, ನನ್ನ, ನನ್ನ, ನನಗೆ, ನಾನು. ಹಲ್ಲೆಲೂಯಾ. ಇದೇನಾಗಿದೆ? ನನ್ನ ಜೀವಿತಕ್ಕೆ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ವಾಕ್ಯಗಳು ಏನಾಗಿದೆ ಅಂದ್ರೆ ನನಗೆ. ಹಲ್ಲೆಲೂಯಾ. ನನಗೆ, ನನ್ನ, ನನ್ನ ದೊಣ್ಣೆ, ನನ್ನ ದೇವರು, ನನ್ನ ಕುರು, ನನಗೆ ಕುರುಬನು. ಆಮೇಲೆ ನನ್ನ ಪ್ರಾಣ, ನಾನು, ನೀನು. ಆಮೇಲೆ ನೀನು, ನೀನು ಅಂತಂದ್ರೆ ನಾನು, ನೀನು, ಇಲ್ಲಿ ಇಬ್ಬರೇ ಇರೋದು. ಇಲ್ಲಿ ಯಾರಿದ್ದಾರೆ? ಇಬ್ಬರೇ ಇರೋದು, ನಾನು ಮತ್ತು ದೇವರು. ಹಲ್ಲೆಲೂಯಾ. ದಾವೀದನು ಮತ್ತು ದೇವರು ಅಷ್ಟೇ ಆಗಿದ್ದು, ಅವರಿಗೆ ದೇವರಷ್ಟೇ ಕಾಣಿಸ್ತಾ ಇದ್ರು. ಆತನ ತನ್ನ ಜೀವಿತದಲ್ಲಿ ಕಾರಣಗಳಿಂದ ಕಣ್ಣಿಗಳಲ್ಲಿ ನಡಿಬೇಕಾದ್ರೆ ಆತನ ದೇವರನ್ನ ಮಾತ್ರ ನೋಡ್ತಾ ಇದ್ದ. ಹಲ್ಲೆಲೂಯಾ. ಸೊ ಏನಿದೆ? ಮೊದಲನೇದಾಗಿ ಯೆಹೋವನು ಏನಾಗಿದ್ದಾನಂತೆ? ನಮಗೆ ಕುರುಬನಾಗಿದ್ದಾನೆ. ದೇವರು ತನ್ನ ಕುರಿಯಾದ ನಮಗೆ ಏನಾಗಿದ್ದಾನಂತೆ? ಕುರುಬನಾಗಿದ್ದಾನೆ. ಮೊದಲನೇದಾಗಿ ದಾವೀದನು ದೇವರನ್ನ ಹಿಂಗ್ ನೋಡ್ತಾ ಇದ್ದಾನೆ? ಕುರುಬನಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಕುರುಬನಾಗಿ ನೋಡ್ತಾ ಇದ್ದಾನೆ? ಯಾಕೆ? ಯಾಕೆಂದ್ರೆ ಅವ್ನು ಕುರಿ ಕೆಲಸವನು. ಹಲ್ಲೆಲೂಯಾ. ಅವನೇ ಕುರುಬನು. ಅವನ ಕುರಿಗಳನ್ನು ಅವ್ನು ಮೇಯಿಸ್ತಾ ಇದ್ದ. ಅವನಿಗೆ ಗೊತ್ತು ಕುರುಬನು ಎಷ್ಟು ಸ್ಟ್ರಾಂಗ್ ಅದು. ಆ ಕುರುಬನ ಕೆಲಸ ಎಷ್ಟು ಸ್ಟ್ರಾಂಗ್ ಅದು, ಎಷ್ಟು ಬಲಶಾಲಿ ಆದಂತ ಕೆಲಸ ಅದು. ಅದಕ್ಕೆ ಏನ್ ಹೇಳ್ತಾರೆ? ದೇವರೇ ನೀನೇನ್ ನನಗೆ ಕುರುಬನು. ಹಲ್ಲೆಲೂಯಾ. ನಾನು ಹೆಂಗೆ ನನ್ನ ಕುರಿಗಳನ್ನು ಮೇಯಿಸ್ತೀನೋ ನೀನು ನನ್ನನ್ನು ಮೇಯಿಸುವ ದೇವರಾಗಿದೆಯಾ, ನೀನು ನನ್ನ ಕುರುಬನಾಗಿದೆಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಎರಡನೇ ಹೇಳ್ತಾ ಇದ್ದಾನೆ, ನೀನು ಏನಂತೆ? ಹಸಿರು ಹುಲ್ಲುಗಳ ಬಳಿಗೆ ಏನ್ ಮಾಡ್ತಾನಂತೆ? ದೇವರಮ್ಮ ಅದನ್ನ ಕಲಿಸ್ತಾನೆ. ಯಾವ ಕೊರತೆ ಇಲ್ಲ ನನಗೆ. ಇವಾಗ ಕುರಿಗಳನ್ನ ಮೇಯ್ಕೊಂಡು ಹೋಗ್ತೀವಿ. ಈಗ ಹರ್ಷಪದವರು ಅವರ ಜನರೇಷನ್ ಅಲ್ಲೆಲ್ಲ ಹಾಗೆ ಕುರಿಗೆಲ್ಲ ಮೇಯಿಸ್ಕೊಂಡು ಹೋಗ್ತೀವಿ. ಎಲ್ಲಿ ಮೇಯಿಸ್ಕೊಂಡು ಹೋಗ್ತೀರಾ ನೀವು? ಎಲ್ಲಿ ಹಸಿರಿದೆ, ಎಲ್ಲಿ ಹುಲ್ಲಿದೆ, ಎಲ್ಲಿ ನನ್ನ ಕುರಿ ತಿಂದ್ರೆ ದಪ್ಪ ಆಗುತ್ತೆ, ನನ್ನ ಕುರಿ ಎಲ್ಲಿ ಪೌಷ್ಟಿಕ ಹೊಂದುತ್ತೆ. ಸೊ ಆ ಕುರುಬನ್ ಏನ್ ಮಾಡ್ತಾರಂತೆ? ಹಸಿರು ಗಾವಲುಗಳಲ್ಲಿ. ಹಲ್ಲೆಲೂಯಾ. ಮೊದಲನೇದಾಗಿ ಕುರುಬನಾಗಿ ಮಾರಲ್ಪಟ್ಟಾಗ ದೇವರು ನಿನ್ನನ್ನು ಹಸಿರು ಗಾವಲುಗಳಲ್ಲಿ ನಡೆಸುವಾಗ ಅದು ನೀರಿರುವ ಹೊರತೆಗಳಲ್ಲಿ. ಹಲ್ಲೆಲೂಯಾ. ಶಾಂತಿಕರವಾದ ನೀರುಗಳ ಬಳಿಯಲ್ಲಿ. ಆಮೇಲೆ ಎಲ್ಲ ಕುರಿಗಳು ನೀರು ಕುಡಿದು ಏನ್ ಮಾಡ್ತಾವಂತೆ? ಆರಾಮ್ಸೆ. ಯಾಕೆ? ನನ್ನ ಕುರುಬನಿದ್ದಾನೆ, ನನ್ನ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನೆಲ್ಲ ವಿಪತ್ತುಗಳನ್ನ ನನ್ನ ಕುರುಬನನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ಏನಂತೆ? ದಾವೀದನು ಕುರಿಗೆ ಓಡಿಸ್ಕೊಳ್ತಾ ಇದ್ದಾನೆ ತನ್ನ ಜೀವಿತವನ್ನ. ಹಲ್ಲೆಲೂಯಾ. ದೇವರೇ, ನಾನೇಗೆ ನನ್ನ ಕುರಿಗಳನ್ನ ನಾನು ಹಸಿರು ಗಾವಲಲ್ಲಿ ನಡೆಸ್ತೀನೋ, ನಾನೇಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನನ್ನ ಕುರಿಗಳನ್ನ ನಡೆಸ್ತೀನೋ ನೀನು ಹಾಗೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಏನ್ ಮಾಡ್ತಾನಂತೆ? ನಿನ್ನ ಜೀವನವನ್ನ, ನಮ್ಮ ಜೀವನವನ್ನ ಏನ್ ಮಾಡ್ತಾನಂತೆ? ಉಜ್ಜೀವಿತ ಮಾಡ್ತಾನಂತೆ. ಉಜ್ಜೀವಿತ ಅಂತಂದ್ರೆ ಎಲ್ಲದರಲ್ಲೂ ಏನ್ ಮಾಡ್ತಾನೆ? ಕುರುಬ ಕಾಯ್ಕೊಂಡು ಒಂದು ದೊಡ್ಡ ಕೋಲಿರುತ್ತೆ ಅವತ್ತ. ನೋಡಿದೀನಿ ಆಗ್ತದೆ. ಬಹಳ ಜನ ಗೊತ್ತಿಲ್ಲ. ನಾನು ನೋಡಿದ್ದೀನಿ ಅಷ್ಟೇ, ಅದರದ್ದು ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೆ ಒಂದು ದೊಡ್ಡ ಕೋಲ್ನ ಯಾವಾಗ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನಮ್ಮ ಕುರಿಗಳ ಪ್ರಾಣವನ್ನ ಕಾಯ್ಲಿಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಕೂಡ ನಮ್ಮ ಪ್ರಾಣವನ್ನ ಕಾಯ್ಲಿಕ್ಕೆ ನಮ್ಮ ಪ್ರಾಣವನ್ನ ಯಾವಾಗಲೂ ಉಜ್ಜೀವಿತ ಮಾಡಿ ತನ್ನ ಹೆಸರಿನಲ್ಲಿ ಏನಂದ್ರೆ ಯಾವ ಮಾರ್ಗದಲ್ಲಿ ನಡೆಸ್ತಾನಂತ ದೇವರು? ನೀತಿಯ ಮಾರ್ಗಗಳು. ಆಮೇಲೆ ನೀತಿಯ ಮಾರ್ಗ ಅಂದ್ರೆ ಪರಲೋಕದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಿದ್ದಾರೆ. ಆಮೇಲೆ ದಾವೀದನು ಅದನ್ನ ಅನುಭವದಿಂದ ರುಚಿಸಿ ನೋಡೋದ ದೇವರನ್ನ. ಸೊ ದೇವರನ್ನ ನಾವು ಯಾವುದಕ್ಕೂ ಹೋಲಿಸ್ತೀವಿ? ದೇವರನ್ನ ನಾವು ಯಾವುದಕ್ಕೆ ಆತನನ್ನ ನಾವು ವರ್ಣಿಸ್ತೀವಿ? ಆತನ ನನ್ನ ಜೀವನದಲ್ಲಿ ಏನಾಗಿದ್ದಾನೆ ಎಂಬುದಾಗಿ ಆತನೆಲ್ಲ ಆಲೋಚಿಸುತ್ತಿರ್ಬೇಕಾದ್ರೆ ಅವ್ರು ಕಾಣಿಸಿದ್ದೇನಂದ್ರೆ ಕುರುಬನಾಗಿ ದೇವರಾತ. ಹಲ್ಲೆಲೂಯಾ. ಈಗೆಲ್ಲ ದೇವರು ನಮ್ಮನ್ನು ರಕ್ಷಿಸಿ, ಈಗೆಲ್ಲ ದೇವರನ್ನ ನನ್ನ ವಿಶ್ವಾಸಿಕರವಾದ ನೀರುಗಳಲ್ಲಿ ನನಗೆ ನೀರು ಕೊಟ್ಟು, ನನಗೆ ಹಸಿರು ಗಾವಲಲ್ಲಿ ಹುಲ್ಲನ್ನು ಕೊಟ್ಟು ದೇವರು ನನ್ನ ಜೀವಿತವನ್ನ, ನನ್ನ ಪ್ರಾಣವನ್ನ ಕಾಪಾಡಿದ್ದಾನೆ. ನನ್ನ ಜೀವಿತವನ್ನ ನೀತಿ ಮಾರ್ಗದಲ್ಲಿ ದೇವರನ್ನ ನಡೆಸ್ತಾ ಇದ್ದಾರೆ. ಅದೆಲ್ಲ ಮನದಲ್ಲಿ ಏನಿದೆ? ಒಂದು 4ನೇ ವಾಕ್ಯ. ಹಲ್ಲೆಲೂಯಾ. ಏನಿದೆ? ಅಲ್ಲೇನಿದೆ? ಈಗ ಏನಿದೆ? ಅಲ್ಲೇನಿದೆ? ನಿನಗೆ ಯಾವಾಗಲೂ ನಿನ್ನ ಜೀವಿತ ಅರ್ಥಾಗಿರಲ್ಲ ಪ್ರಿಯ. ಯಾವಾಗಲೂ ನಿನ್ನ ವಿಶ್ರಾಂತಿಕರವಾದ ನೀರುಗಳು ಸಿಗಲ್ಲ. ಯಾವಾಗಲೂ ನನ್ನ ಜೀವಿತವು ಕೆಲವೊಂದ್ಸತಿ ಕಾಪಾಡಲ್ಪಡಲ್ಲ. ನಿನ್ನ ಜೀವಿತದಲ್ಲಿ ಏನ್ ಬರಬೇಕು?
ಜ್ವರಗಳು ಏನ್ ಬರ್ಬೇಕು? ಕಾರಣದಲ್ಲಿ ಬರಲೇಬೇಕು ನಿಮ್ಮ ಜೀವಿತದಲ್ಲಿ. ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿದೆ, ಶ್ಯಾಡೋ ಆಫ್ ಡೆತ್ ಅಂದ್ರೆ ಸಾವಿನ ನೆರಳು. ಸಾವಿನ ನೆರಳು ನಿನ್ನ ಜೀವಿತದಲ್ಲಿ ಬರಲೇಬೇಕು. ನಿನ್ ಮೇಲ್ಗಡೆ ಎಲ್ಲವನ್ನೂ ನೀನು ಅನುಭವಿಸ್ಬೋದು. ಆ ಟೈಮಲ್ಲಿ ದೇವ್ರನ್ನ ಆರಾಧಿಸ್ಬೋದು, ಆ ಟೈಮಲ್ಲಿ ದೇವ್ರನ್ನ ಸ್ತುತಿಸ್ಬೋದು. ದೇವ್ರ ನನ್ಗೆ ಎಲ್ಲದೆಲ್ಲ ಆಶೀರ್ವದಿಸಿದ್ದಾರೆ. ನನಗೆ ಕುಟುಂಬ ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಕೊಟ್ಟಿದ್ದಾರೆ, ನನ್ನ ಮಕ್ಕಳು ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನನ್ನ ಕಾರ್ಯಗಳೆಲ್ಲ ಸಫಲತೆ ಆಗ್ತಾ ಇದೆ. ನಾನು ಬ್ಲೆಸ್ಡ್ ಮ್ಯಾನ್. ನೋ, ವೆನ್ ಯು ಆರ್ ಬ್ಲೆಸ್ಡ್, ನೀವು ಯಾವಾಗ ಆಶೀರ್ವಾದ ಹೊಂದಕ್ಕೆ ಅಂದ್ರೆ ಕಾಲದಲ್ಲಿ ಕಡಿಮೆಯಲ್ಲಿ ನಡಿಬೇಕಾಗುತ್ತೆ. ಹಾಲೆಲೂಯ. ನೀನು ನಡೀಲೇಬೇಕು, ಅದನ್ನ ದೇವರೇ ಉಂಟು ಮಾಡಿರ್ತಾರೆ. ಅದು ಸತ್ಯ, ಅದು ನಿಜ, ಅದು ಸುಳ್ಳಲ್ಲ. ಅದು ನಿನ್ನ ಕಾಲದಲ್ಲಿ ಕಡಿಮೆಯಲ್ಲಿ ನಡೀಬೇಕಾದ್ರೆ ನೀನು ನಿನ್ನ ದೇವರನ್ನು ಅಭಿವೃದ್ಧಿಸಿ ನೋಡೋದು. ಹಾಲೆಲೂಯ. ನೀನು ನಿನ್ನ ದೇವರನ್ನು ರೂಪಿಸಿ ನೋಡೋದು ನಿನ್ನ ಕಾಲದಲ್ಲಿ ಕಡಿಮೆಯಲ್ಲಿ ಇದ್ದಾಗ ಮಾತ್ರ. ನಿನ್ನ ಕಷ್ಟದ ಹಾವಿಯಲ್ಲಿ, ನಿನ್ನ ಮರಣದ ವ್ಯಾಧಿಗಳಲ್ಲಿ, ನಿನ್ನ ಕಷ್ಟದ, ನಿನ್ನ ಕೆಲಸ ಇಲ್ಲದಾಗ, ನಿನ್ನ ಜಾಬ್, ನಿನ್ನ ಬಿಸ್ನೆಸ್ ಲಾಸ್ ಆದಾಗ, ನಿನಗೆ ಯಾರು ಇದ್ದಾಗ, ನಿನ್ನ ಗಂಡ ಕೈ ಬಿಟ್ಟಾಗ, ನಿನ್ನ ಮಕ್ಕಳುಗಳ ಕೈ ಬಿಟ್ಟಾಗ, ನಿನ್ನ ತಂದೆ ತಾಯಿಗಳು ನಿನ್ನನ್ನು ಕೈ ಬಿಟ್ಟಾಗ, ಎಲ್ಲರೂ ನಿನ್ನನ್ನು ಕೈ ಬಿಟ್ಟು ನೀನು ಕಾಲದಲ್ಲಿ ಕಡಿಮೆಯಲ್ಲಿ ನೀನು ಹೋಗ್ಬೇಕಾದ್ರೆ ಯಾರಿದ್ದಾರೆ ಅಂತ ನಿನ್ನ ಜೊತೆಯಲ್ಲಿ ನಾನು ಯಾಕೆ ವೆರಿ ವಂಡರ್ಫುಲ್ ಆಗಿ ಹೇಳ್ತಾನೆ. ಏನಂದ್ರೆ ನಾನು ಏನ್ ಮಾಡೋಣ, ನಾನು ಹೆದರೋದಿಲ್ಲ. ಹಾಲೆಲೂಯ. ನಾನು ಹೆದರೋದಿಲ್ಲ. ಯಾಕಂದ್ರೆ ಯಾರಿದೆಯಾ? ನೀನು ನನ್ನ ಜೊತೆಯಲ್ಲಿದೆಯಾ? ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಿನ್ಗೆಲ್ಲ ಇದ್ದಾಗ ನೀನು ಆರಾಧಿಸುವುದಲ್ಲ, ನೀನು ನಿನ್ನ ಬಿರುಗಾಳಿಯ ಮಧ್ಯದಲ್ಲಿ ನಿಂತು ದೇವರನ್ನು ಆರಾಧಿಸುವುದಿದೆಯಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್. ಹಾಲೆಲೂಯ. ನಿನ್ನ ಸುತ್ತು ಗಾಳಿಯ ಮಧ್ಯದಲ್ಲಿ ನೀನು ನಿಂತು ನೀನು ದೇವರನ್ನು ಆರಾಧಿಸ್ತೀಯಲ್ಲ, ದೇವರಲ್ಲಿ ನೀನು ನಂಬಿಕೆಯಿಂದ ಜೀವಿಸ್ತೀಯಲ್ಲ, ದೇವರಲ್ಲಿ ನೀನು ಭರವಸೆಗಳಾಗಿ ಇರ್ತೀಯಲ್ಲ, ದೇವರನ್ನೇ ಯಥಾರ್ಥವಾಗಿ ನೋಡ್ತೀವಲ್ಲ, ಅದು ಯಾವಾಗ? ಸುತ್ತ ಗಾಳಿಯ ಮಧ್ಯದಲ್ಲಿ ನೀನು ನಿಂತಾಗ. ಹಾಲೆಲೂಯ. ಕಾಲದಲ್ಲಿ ಕಡಿಮೆಯಲ್ಲಿ ನೀನು ಹೋಗ್ಬೇಕಾದ್ರೆ, ನಿನ್ನ ಜೀವಿತ ನೊಂದಾಗ, ನಿನಗೆ ಅವಮಾನಗಳು ಉಂಟಾದಾಗ, ನೀನು ಸೋತಾಗ, ನೀನು ನೊಂದಾಗ, ನಿನ್ನದೆಲ್ಲವೂ ನಿನ್ನಿಂದ ದೂರ ಆದಾಗ, ನೀನು ಯಾವಾಗ ದೇವರ ಸನ್ನಿಧಾನದಲ್ಲಿ ಕಾಲದಲ್ಲಿ ಕಡಿಮೆಯಲ್ಲಿ ನೀನು ನಡೀತೀಯೋ ಅವಾಗ ದೇವರು ನಿನಗೆ ಏನಾಗಿರ್ತಾನಂತೆ? ನಿನಗೆ ತೊಂಡೆಯು ನಿನಗೆ ಕೋಲುವಾಗಿರ್ತಾನೆ. ಹಾಲೆಲೂಯ. ಮತ್ತೆ ಕುರುಬನಾಗಿ, ಹಾಲೆಲೂಯ, ಮತ್ತೆ ಕುರುಬನಾಗಿ ನಿನ್ನ ಜೊತೆಯಲ್ಲಿ ಅದನ್ನು ಕೋಲಿಟ್ಕೊಂಡು ಬರ್ತಾನೆ. ಹಾಲೆಲೂಯ. ಆದ್ರೆ ನೀನು ಅದು ಆ ಕಾಲಗತ್ತಿನ ಕಡಿಮೆಯಲ್ಲಿ ನೀನು ಹೋಗ್ಲೇಬೇಕು. ಎಷ್ಟೋ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ. ಚಂದ್ರಗುರದಲ್ಲಿದ್ದಾರೆ ಇಲ್ಲಿ, ಅವ್ರ ಮಗು ಆಯ್ತು, ಬಹಳ ವರ್ಷಗಳ ನಂತರ ಮಗು ಆಯ್ತು, ಗಂಡು ಮಗು ಆಯ್ತು. ಫೋನ್ ಮಾಡಿದ್ರು, ಸರ್ ಗಂಡು ಮಗು ಆಯ್ತು ಅಂತ. ಆದ್ರೆ ವಿತಿನ್ 2 days ಒಳಗೆ ಆ ಮಗು ಮತ್ತೆ ಅಡ್ಮಿಟ್ ಆಗ್ಬೇಕಾಯ್ತು. ಎಷ್ಟು ನೋವಿನ ಸಂಗತಿ ಗೊತ್ತಾದ್ರು, ಎಷ್ಟು ನೋವಿನ ಸಂಗತಿ ಅಂದ್ರೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೋದು, ಅದು ಆ ಕಾರಣಗಳ ಕಡೆಗೆ ಅವರೇ ಕಾಣಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅವ್ರು ಡೈಲಿ ಕಾಲ್ ಮಾಡಿ ಕೇಳ್ತಾರೆ, ಬ್ರದರ್ ಹೆಂಗಿದೆ ಮಗು, ಹೆಂಗಿದೆ ಮಗು? ಯಾಕಂದ್ರೆ ಆಲ್ರೆಡಿ ಅವ್ರ ಮಗುನ ಕಳ್ಕೊಂಡಿದ್ದಾರೆ. ಮತ್ತೆ ಅದೇ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ, ಓ ಮೈ ಗಾಡ್, ಮತ್ತೆ ಅದೇ ಪರಿಸ್ಥಿತಿಗಳು. ದೇವರ ನನ್ನ ಕೈ ಸಹಿಸಿಕೊಳ್ಳಲು ಆಗಿರುವಂತ ಪರಿಸ್ಥಿತಿಗಳು, ನನ್ನ ಜೀವಿತದ ಹಿಂಡುವಂತ ಪರಿಸ್ಥಿತಿಗಳು, ನನ್ನ ಜೀವಿತದ ಅವಮಾನಗಳ ಪರಿಸ್ಥಿತಿಗಳು, ಯಾವುದು ಬದಲೇ ಆಗ್ತಿಲ್ಲ ದೇವರ ನನ್ನ ಜೀವಿತದಲ್ಲಿ. ನನ್ನ ಗಂಡ ಬದಲಾಗ್ತಿಲ್ಲ, ನನ್ನ ಹೆಂಡತಿ ಬದಲಾಗ್ತಿಲ್ಲ, ನನ್ನ ಮಕ್ಕಳು ಬದಲಾಗ್ತಾ ಇಲ್ಲ, ನನ್ನ ಬಿಸ್ನೆಸ್ ಬದಲಾಗ್ತಾ ಇಲ್ಲ. ಯಾವಾಗ ನಮ್ಗೆ ವಿಶ್ರಾಂತಿಕರವಾದ ನೀರು ಒಳಿಗಲ್ಲ. ಕೆಲವು ಸತಿ ನಿನ್ನ ಕಾಲಗಟ್ಟಲೆ ಕಡಿಮೆ ನೀನು ನಡಿಲೇಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಆಶೀರ್ವಾದ ನಿನ್ನ ಮುಂದೆ ಇರ್ಬೇಕಾದ್ರೆ ನಿನ್ನ ಕಾಲಗಟ್ಟಲೆ ಕಡಿಮೆ ನೀನು ಹೋಗ್ಲೇಬೇಕು. ಆ ನೋವುಗಳ ಮಧ್ಯದಲ್ಲಿ ನೀನು ದಾಟಿ ಹೋಗ್ಬೇಕಾದ್ರೆ, ಹಲ್ಲೆಲೂಯ, ಹೇಳ್ತಾರೆ, ನೀನು ಹತ್ತಿರವಿರುವುದರಿಂದ ಯಾವುದಕ್ಕೆ ನಾನು ಇದ್ರಲ್ಲ ಸಾಧ್ಯತೆ ಇಲ್ಲ. ಹಲ್ಲೆಲೂಯ. ಜೋರಾಗಿ ಕೇಳು, ಕೇಳು, ನನ್ನ ಹತ್ತಿರ ಬರುವುದಿಲ್ಲ. ನಾನು ಕಾಲಗಟ್ಟಲಿನ ಕಡಿಮೆಯಲ್ಲಿ ನಡೆಯುವಾಗಲೂ ನನಗೆ ಕೇಳಿ ಸಂಭವಿಸದು. ಹಲ್ಲೆಲೂಯ. ನಿನ್ನ ಮನೆಗೆ ಕೇಳಿ ಸಂಭವಿಸದು, ನಿನ್ನ ಕುಟುಂಬಕ್ಕೆ ಕೇಳಿ ಸಂಭವಿಸದು, ನಿನ್ನ ಸಭೆಗೆ ಕೇಳಿ ಸಂಭವಿಸದು. ಹಲ್ಲೆಲೂಯ. ನೀ ಎಂತ ಕಾಲಗಟ್ಟಲಿನ ಕಡಿಮೆಯಲ್ಲಿ ನೀನು ಎಂತ ನಿನ್ನ ಜೀವನ ಇನ್ನೇನು ಸಾಹಿತ್ಯ ಅಂತ ಹೇಳು. ಆದ್ರೆ ಯಾರು ನನ್ನ ಜೊತೆಗಿದ್ದಾರೆ? ದೇವರು ನನ್ನ ಜೊತೆಗಿದ್ದಾಗ ನಾನು ಏನಂತ ನನ್ನ ಜೀವನ ಕೇಳಿದ ನನ್ನ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಕೇಳಲು ತರುವಂತ ದೇವರಲ್ಲ ನಮ್ಮ ದೇವರು. ಆಮೇಲೆ ನಿನ್ನ ಜೊತೆಯಲ್ಲಿ ನಿನ್ನನ್ನು ನಡೆಸುವಂತ ದೇವರು, ದೊಡ್ಡೆಯಾಗಿ ಕೋಲಾಗಿ ನಿನ್ನ ಮುಂದೆ ಹೋಗುವಂತ ದೇವರು. ಹಲ್ಲೆಲೂಯ. ಎಲ್ಲ ಅಂಧಕಾರ, ಎಲ್ಲ ಕಚ್ಚಾಗಿದೆ, ಏನು ಕಾಣ್ತಾ ಇಲ್ಲ ಅಂದಾಗ
ದೀಪವಾಗಿ ನಿನ್ನ ಮುಂದೆ ಹೋಗ್ಲಿಕ್ಕಿದ್ದಾನೆ ದೇವರು. ಹಲ್ಲೆಲೂಯಾ. ಹೋಗಿ ಸಿಂಹಗಳು, ಬೇರೆ ಕುರಿಗಳು, ಬೇರೆ ಸಿಂಹಗಳು ಹಾಗೂ ನರಿಗಳು, ನಾಯಿಗಳು ನನ್ನನ್ನು ಕಚ್ಚಿ ತಿನ್ನುತ್ತವೆ ಎಂಬುದಾಗಿ ಇದ್ದಾಗ ದೇವರು ನಿನ್ನ ಮುಂದೆ ದೊಣ್ಣೆ ಇಟ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಯಾವ ಕೇಡು ನಿನ್ನ ಸಮೀಪಕ್ಕೂ ಬಾರದು, ನಿನ್ನ ಗುಡಾರದ ಸಮೀಪಕ್ಕೂ ಬರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ನಾವು ನಂಬಿಕೆಯಿಂದ ಒಪ್ಕೋಬೇಕಾಗಿದೆ. ದಾವೀದನ ಜೀವಿತದಲ್ಲಿ ಅನೇಕ ಕೇಡುಗಳು ಸಂಭವಿಸಿದ್ರು. ಯಾರಿಂದ ಬಂತು ಕೇಡು? ನೋಡೋಣ, ಹೇಳು, ಯಾರಿಂದ ಬಂತು ಕೇಡು? ಇಲ್ಲ, ದಾವೀದನಿಗೆ ಕೇಡುಗಳು ಬಂತು. ಯಾರಿಂದ ಬಂತು? ಆತನಿಂದಲೇ ಬಂತು. ಆಮೇಲೆ ಅದು ಅವ್ನ ಜೀವನದಲ್ಲಿ ಅದು ನಾನು ನೆಕ್ಸ್ಟ್ ಯಾವತ್ತಾದ್ರೂ ದೇವ್ರ ಜೊತೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯಾಕೆ ಕೇಳಿ ಬಂತು? ಯಾರಿಂದ ಬಂತು? ಆಮೇಲೆ ಸೌಲನಿಂದ, ಯಾರಿಂದ? ಕಂದವರಿಂದ ಬಂತು. ಹಲ್ಲೆಲೂಯಾ. ಯಾರು ಸೌಲನ್? ಯಾರು? ಮಾವ, ಹೇಳ್ಕೊಂಡ ಮಾವ, ಅವನಿಂದಲೇ ಕೇಳಿ ಬಂತು. ಹೊರಗಡೆ ಜನರಿಂದ ಕೇಳಿ ಬರಲಿಲ್ಲ ಅವನಿಗೆ. ಅಂತ ಬೋಧೆಯನ್ನೇ ಹೊಡೆದವನು ಹೊರಗಡೆಯಿಂದ ಬಂದಾಗ ಶೂರನಾಗಿ 1000 ಗಂಟೆ ಜನರನ್ನ ಕೊಂದವನು. ಹೊರಗಡೆಯಿಂದ ಬಂದದ್ದು, ಹೊರಗಡೆಯಿಂದ ಬಂದಾಗ ಅವನು ಶೂರನವನು, ಶೂರನವನು. ಅದು ಹೊರಗಡೆಯಿಂದ ಬಂದಾಗ ಅವನು ಕುಗ್ಗಿ ಹೋಗ್ಬಿಟ್ಟ. ಕಾಲಗತ್ತಿನ ಕಳೆಗಳು ಹಾಗೆ ನಿನ್ನ ಮನೆಯಿಂದ ನಿನಗೆ ಸಂಬಂಧಪಟ್ಟವರಿಂದಲೇ ಬರೋದು. ಅವಾಗ ನಾವು ಕುಗ್ಗಿ ಹೋಗ್ಬಿಡ್ತೀವಿ. ಯಾಕೆಂದ್ರೆ ನಂಬಿರ್ತೀವಲ್ಲ, ಅವ್ರನ್ನ ತುಂಬಾ ನಂಬಿಟ್ಟಿರ್ತೀವಲ್ಲ, ಅವರಿಂದಲೇ ನಮಗೆ ನೋವಾದಾಗ ನಾವು ಸೋತ್ಬಿಡ್ತೀವಿ. ಅದೇ ನಾವು ಬೇರೆ ಯಾರು ನಮಗೆ ಮಾತಾಡೋದು ನಾವು ಸುಮ್ಮನೆ ಬಿಟ್ಬಿಡ್ತೀವ. ಯಾಕಂದ್ರೆ ಹಂಗೆ ಜಗಳಕ್ಕೆ ಹೋಗ್ಬಿಡ್ತೀವಿ. ಸೊ ಅದು ಸ್ಟ್ರಾಂಗ್ ಅದು. ಯಾಕಂದ್ರೆ ಅದು ನಿನ್ನವರಿಂದ ಬಂದಾಗ ನೀನ್ ಮಾತಾಡ್ಲಿಕ್ಕೆ ಬಾಯಿರಲ್ಲ. ದಾವೀದನು ಅದೇ ಆಗಿದ್ದು. ಅವನು ಅದೇ ಕಾಲಗತ್ತಿನ ಕಡಿಮೆ ಬಗ್ಗೆ ಅವನು. ಯಾಕಂದ್ರೆ ಕಡಿಮೆಗಳನ್ನೇ ಸುತ್ತಾ ಇದ್ದ ಅವನು. ಓಡ್ತಿದ್ದ ಆ ಗುಡಿಯಿಂದ ಈ ಗುಡಿಗೆ, ಈ ಗುಡಿಯಿಂದ ಆ ಗುಡಿಗೆ. ಮಗನಿಂದ ಬಂತು, ಸೌಲನಿಂದ ಬಂತು. ಅದು ನಾವು ಕೈ ಜೀರ್ಣಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ ಅವರಿಗೆ. ಅದಕ್ಕೆ ಹೇಳ್ತಾನೆ ಕಾಲಗಟ್ಟಲೆ ಕಡಿಮೆ ಅಂತ ಹೇಳಿದಾಗ ಅದು ನೆನ್ಸ್ಕೊಳ್ಳಿಕ್ಕೆ ಆಗೋಲ್ಲ. ಅಂತ ಕಷ್ಟಕರವಾದ ದಿನಗಳನ್ನು ದಾವಿದನು ದಾಟ್ತಾನೆ. ನಮ್ಮ ಜೀವನದಲ್ಲಿ ಎಲ್ಲ ಜೀವನದಲ್ಲಿ ಒಂದು ಕಾಲಗಟ್ಟಲೆ ಕಡಿಮೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ಬರ ಮಾಡ್ತಾನೆ. ಯಾಕಂದ್ರೆ ನೀನು ಆತನನ್ನ ದೊಣ್ಣೆ ಹಿಡಿಯುವಂತ ದೇವರಾಗಿ, ಆತನ ಕೋಲ ಹಿಡಿಯುವಂತ ದೇವರಾಗಿ ನೋಡ್ಬೇಕಾಗಿದೆ ದೇವರನ್ನ. ಹಲ್ಲೆಲೂಯಾ. ಸೊ ಅದೆಲ್ಲ ನಿನಗೆ ಫಸ್ಟ್ ದೇವರು ಏನ್ ಮಾಡ್ತಾರೆ? ನೀನು ಕುರುಬನಾಗಿ ನಿನ್ನ ಕಾಯ್ತಾನೆ, ನಿನಗೆ ಊಟ ಕೊಡ್ತಾನೆ, ಹಸುಗಾವಲುಗಳಲ್ಲಿ ಹಸನ್ನ ಕೊಡ್ತಾನೆ, ನೀರನ್ನ ಕೊಟ್ಟ ದೇವರು ನಿನಗೆ. ಆಮೇಲೆ ಏನ್ ಮಾಡಿದ? ನನ್ನ ಪ್ರಾಣವನ್ನ ದೇವರು ಕಾಪಾಡಿದ. ಆಮೇಲೆ ಕಾರಣದಿಂದ ಜೀವಿತದಲ್ಲಿ ನೀನು ಜೀವಿಸಿದ ನಂತರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀನು ಹತ್ತಿರವಿರುವುದರಿಂದ ನಾನು ಯಾವುದಕ್ಕೂ ಹೆದರೋದಿಲ್ಲ. ಈ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಮುಂದೆ 2 ಆಶೀರ್ವಾದಗಳು ಅವ್ರ ಜೀವಿತದಲ್ಲಿ ಬರ್ತಿರ್ಲಿಲ್ಲ. 5ನೇ ವಾಕ್ಯದಲ್ಲಿ ಏನಿದೆ? ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಏನಂತೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ವೈರಿಗಳ ಮುಂದೆ ನೀನು ನನಗೋಸ್ಕರ ಏನ್ ಮಾಡ್ತೀರಂತೆ? ಅವರು ಯಾವಾಗ ನೀನು ಕಾಲಗತ್ತಿನ ಕಡಿಮೆನ ಗೆದ್ದಾಗ ಮಾತ್ರ, ನೀನು ಗೆದ್ದಾಗ ಮಾತ್ರ, ನೀನು ದೇವರಲ್ಲಿ ಭರವಸೆ ಇಟ್ಟಾಗ ಮಾತ್ರ, ನಿನ್ನ ಕುಟುಂಬದಲ್ಲಿ ನೀನು ಭರವಸೆ ಇಟ್ಟಾಗ ಮಾತ್ರ ನೀನೇನಾಗ್ತದೆ? ನಿನ್ನ ವೈರಿಗಳ ಮುಂದೆ. ಯಾರ ಮುಂದೆ? ಹಲ್ಲೆಲೂಯಾ. ಯಾರ ಮುಂದೆ? ವೈರಿಗಳ ಮುಂದೆ ನೀನು ನನಗೋಸ್ಕರ ಏನ್ ಮಾಡ್ತೀರಂತೆ? ಔಷಧವನ್ನ ಸಿದ್ಧಪಡಿಸ್ತೀವಿ. ಇದೆಷ್ಟು ಗ್ರೇಟ್ ಅಲ್ಲ? ಅಪ್ಪ ಅಮ್ಮನ ಮುಂದೆ ಎಲ್ಲ ಹಾಕಿಸ್ಕೊಳ್ಳೋದು ಓಕೆ, ಸಂತೋಷನೇ. ಅದು ನಮ್ಮನ್ನು ಹೊಟ್ಟೆ ಉಟ್ಕೊಂಡಿದ್ದ ನೋಡ್ತಿರ್ತಾರಲ್ಲ, ಅವ್ರ ಮುಂದೆ ನಾವ್ ಏನಾದ್ರು ಮುಂದೆ ಬಂದ್ಬಿಟ್ರೆ ಹೆಂಗ್ ಅನ್ಸುತ್ತೆ? ಅಯ್ಯೋ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಹಾಳಾಗಿ ಹೋಗ್ತಾರೆ, ಹಂಗಾಗ್ತಾರೆ, ಹಿಂಗಾಗ್ತಾರೆ ಅಂತ. ಸರೋಜಮ್ಮ ಸರೋಜಮ್ಮ ಫ್ಯಾಮಿಲಿ ವಿಷಯದಲ್ಲಿ ಹಂಗೆ ಆಯ್ತು. ಅವರೆಲ್ಲರೂ ಏನಂದ, ಅವ್ರ ಮನೆಯಲ್ಲೇ ಕಡೆಯವರೇ ಏನಾಗ್ತೀರಾ ನೀವು? ಹಾಳಾಗಿ ಹೋಗ್ಬಿಡ್ತೀರಾ, ಬೇರೆ ನಮ್ಗೆ ಏನೇನೋ ಆಗೋಗ್ಬಿಡ್ತೀರಾ. ಆದ್ರೆ ಏನೇನೋ ಆಗ ಹೋಗ್ಲಿಲ್ಲ ಅವರು. ಹಲ್ಲೆಲೂಯಾ. ಎಲ್ಲ ಮನೆಯನ್ನ ಕಟ್ಟಿದ್ರು. ಅದೇ ಔತಣ. ಆಮೇಲೆ ಅದೇ ಔತಣ. ಅವ್ರ ಜೀವಿತವನ್ನ ಕ್ರಮಪಡಿಸ್ಕೊಂಡು ದೇವಸ್ಥಾನದಲ್ಲಿ ನಿಂತು, ದೇವ್ರಿಗೋಸ್ಕರ ನಿಂತುವಾಗ ದೇವ್ರು ನಿನ್ನ ವೈರಿಗಳ ಮುಂದೆ, ಓಕೆ, ನಿನ್ನ ಸ್ನೇಹಿತರ ಮುಂದೆ ಅಂತ ದೇವ್ರು ಹೇಳಿದ ಇಲ್ಲ. ಯಾರ ಮುಂದೆ? ನಿನ್ಗೆ ಹಲ್ಲು ಮುಡ್ಕೊಳ್ಳೋರ್ ಮುಂದೆ, ನಿನ್ ಬಗ್ಗೆ ಹೊಟ್ಟೆ ಮುಡ್ಕೊಳ್ಳೋರ್ ಮುಂದೆ, ನೀನ್ ಕೆಟ್ಟದಾಗಿ ಅವ್ರ ಜೀವನದಲ್ಲಿ ಏನು ಉದ್ಧಾರ ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಮುಂದೆ ಏನ್ ಮಾಡ್ತಾರೆ? ದೇವ್ರನ್ನ
ಉದ್ಧಾರ ಮಾಡ್ತಾನೆ. ಹಾಲೆಲೂಯ. ನಿನ್ನ ವೈರಿಗಳ ಮುಂದೆ ನಿನ್ನಗೋಸ್ಕರ ಏನ್ ಮಾಡ್ತಾನಂತೆ? ಔತಣವನ್ನ ಸಿದ್ಧಪಡಿಸಿ ನಿನ್ನ ತಲೆಗಿನ ಹಾಕ್ತಾನಂತೆ ತೈಲವನ್ನ. ಹಾಲೆಲೂಯ. ಶ್ರೇಷ್ಠವಾದ ತೈಲವನ್ನ ನಿನ್ನ ತಲೆಗೆ ದೇವರು ಹಚ್ಚಿರ್ತೀರ. ನೀನ್ ಕಾಲದಲ್ಲಿ ನನ್ನ ತಲೆಯನ್ನ ಗೆಲ್ಲಬೇಕು. ಗೆಲ್ಲಿಲ್ಲಾಂದ್ರೆ ಈ ಒಂದು ಆಶೀರ್ವಾದ ನಿನ್ನ ಜೀವಿತದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ನಿನಗೆ ಫಸ್ಟ್ ಎಲ್ಲ ಕೊಟ್ಟಿರ್ತಾನೆ. ಶಾರೀರಿಕವಾದದ್ದು ಎಲ್ಲವನ್ನ ದೇವರು ಕೊಟ್ಟು ನಿನ್ನ ಕಾಲದಲ್ಲಿ ಕಡಿಮೆಯಲ್ಲಿ ತಪ್ಪಬೇಕಾದ್ರೆ ನೀವು ಒಂದೇ ಹೇಳ್ಬೇಕು, ದೇವರೇ ನೀನು ಅನ್ಸ್ಬೇಕು. ನಾನು ಯಾವ್ದಕ್ಕೆ ಹೇಳಿರಲ್ಲ. ಹಾಲೆಲೂಯ. ನನ್ನ ಯಾವ ಪರಿಸ್ಥಿತಿಗಳು ನನ್ನನ್ನು ನಿನ್ನಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಹಾಲೆಲೂಯ. ದೂತರಾಗಲಿ, ಕಷ್ಟವಾಗಲಿ, ನಷ್ಟವಾಗಲಿ, ಈ ಲೋಕದ ಸಂಗತಿಗಳಾಗಲಿ, ಬೇಡಿದ ಸಂಗತಿಗಳಾಗಲಿ, ಯಾವ ಕಾರ್ಯವು ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಸಾಧ್ಯವೇ ಇಲ್ಲ. ಹಾಲೆಲೂಯ. ಯಾಕಂದ್ರೆ ನನಗೆ ಏನು ಸಂಭವಿಸಲು ಕೇಳಿ ನನ್ನ ಜೀವಿತದಲ್ಲಿ ಸಂಭವಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನೀನು ನನ್ನ ಹತ್ತಿರ ಇದೆಯಾ. ಹಾಲೆಲೂಯ. ಏಸಪ್ಪ ನೀನು ನನ್ನ ಹತ್ತಿರ ಇರ್ಬೇಕಾದ್ರೆ ನಿನ್ನ ದೊಡ್ಡೆ, ನಿನ್ನ ಕೋಲು ನನ್ನನ್ನು ಏನ್ ಮಾಡುತ್ತೆ? ಧೈರ್ಯಪಡಿಸುತ್ತೆ. ನನಗೆ ಏನ್ ಮಾಡ್ತೀನಿ? ನೀನು ವೈರಿಗಳ ಮುಂದೆ ಔತಣವನ್ನ ಸಿದ್ಧಪಡಿಸಿ ನನ್ನ ತಲೆ ಏನ್ ಮಾಡ್ತೀಯ? ತೈಲವನ್ನು ಹಚ್ಚಿರ್ತೀಯ. ಹಾಲೆಲೂಯ. ಜೋರಾಗಿ ಹಾಲೆಲೂಯ. ನನ್ನ ಪಾತ್ರ ಏನಾಗ್ತದೆ? ತುಂಬಿ ಹೊರಸೂಸುತ್ತದೆ. ಅದು ನಿನ್ನ ಆಶೀರ್ವಾದ. ಅದು ನಿನ್ನ ಆಶೀರ್ವಾದದ ಗುರುತು. ಹಾಲೆಲೂಯ. ಮೊದಲನೇದಾಗಿ ನಿನಗೆ ಶಾರೀರಿಕವಾದ ಆಶೀರ್ವಾದವನ್ನು ಕೊಟ್ಟು ನಿನ್ನ ಕಾರ್ಯದಲ್ಲಿ ಕಡಿಮೆ ಗೆಲ್ಲುವಾಗ ನಿನ್ನ ಆತ್ಮೀಕ ಕ್ಷೇತ್ರದ ಆಶೀರ್ವಾದಗಳು ಬದಲಾಗುತ್ತೆ. ಹಾಲೆಲೂಯ. ಇದೆಲ್ಲ ವೈರಿಗಳು ನಿನ್ನನ್ನು ನೋಡಿ ಹೆದರಿ ಓಡ್ಲಿಕ್ಕಿದ್ದಾರೆ. ಹಾಲೆಲೂಯ. ನಿನ್ನ ತಲೆಗೆ ಶ್ರೇಷ್ಠವಾದ ಕೃಪೆಯಿಂದ ಆಶೀರ್ವಾದದ ದೇವರನ್ನು ನಡೆಸಲಿಕ್ಕಿದ್ದಾರೆ. ಹಾಲೆಲೂಯ. ನಿನ್ನ ಮನೆಯಲ್ಲಿ ಪ್ರತಿ ದಿನವೂ ನಿನ್ನ ಎಲ್ಲಾ ಪಾತ್ರೆಗಳು ಏನಾಗುತ್ತೆ? ತುಂಬಿ ತುಳುಕುತ್ತದೆ. ಯಾವಾಗಲೂ ನಿನ್ನ ಮನೆಯಲ್ಲಿ ಕೊರತೆ ಇರುವುದಿಲ್ಲ. ನಿನಗೆ ಯಾವ ಕೇಡು ಕೂಡ ನಿನಗೆ ಸಂಭವಿಸುತ್ತದೆ. ಹಾಲೆಲೂಯ. ಹಾಲೆಲೂಯ. ಕೊನೆಗಾಗಿ ಏನಿದೆ? ನಿಶ್ಚಯವಾಗಿ ಇಲ್ಲಿ ಏನು ಇಲ್ಲ. ಇಲ್ಲಿ ಯಾವುದು ಬೇರೆ ಡಿಕ್ಲರೇಷನ್ ಇಲ್ಲ. ಒಂದೇ ಡಿಕ್ಲರೇಷನ್. ನಿಶ್ಚಯವಾಗಿ, ನಿಜವಾಗ್ಲೂ, ಖಂಡಿತವಾಗಿ. ಹಾಲೆಲೂಯ. ಖಂಡಿತವಾಗಿ ಇಲ್ಲಿ ಯಾವ ಕಾಂಪ್ರಮೈಸಿಂಗ್ ಇಲ್ಲ. ನೀನು ಅದನ್ನ ಗೆದ್ದು ಬಾ, ನೀನು ಹೊರಗೆ ಬಾ. ನನ್ನನ್ನು ನಂಬಿ ನೀನು ಹೊರಗೆ ಬಾ. ನನ್ನಲ್ಲಿ ಬರಲು ಸಹಿತ ನೀನು ಹೊರಗಡೆ ಬಾ. ನಿಶ್ಚಯವಾಗಿ, ನಿಜವಾಗ್ಲೂ ಏನಿದೆ? ನನ್ನ ಜೀವಮಾನದಲ್ಲ, ಅಂದ್ರೆ ಈ ಲೋಕದಲ್ಲಿ ಜೀವಿಸುವವರೆಗೂ ಮಾತ್ರ ಅಲ್ಲ, ನೀನು ಪರಲೋಕದಲ್ಲಿ ಜೀವಿಸ್ತೀಯ. ಹಾಲೆಲೂಯ. ಇವರ ವಾಸ್ತವಗಳಲ್ಲಿ ಜೀವಿಸುವವರೆಗೂ ನಿನಗೆ ಏನಿರುತ್ತೆ? ಕೃಪೆಯು ನನ್ನ ಏನ್ ಮಾಡ್ತಾ ಇರುತ್ತೆ? ನೀವು ಓಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ. ಶುಭದ ಕೃಪೆಯ ಮುಂದೆ ನೀವು ಓಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ನಾವು ಏನ್ ಮಾಡ್ಕೊಂಡೆ? ನಿಮ್ಮ ಅನಿಸ್ಕೊಂಡು ಅದೇ ಕೃಪದಲ್ಲಿ ನಿಂದೆ ಅಶುಭವು ಕೃಪೆಯು ಏನ್ ಮಾಡ್ತಂದ್ರೆ ದೇವೇ ಏನಾದ್ರೂ ಒಳ್ಳೆ ಮಾಡಿದ್ರೆ ನಾವ್ ಏನ್ ಮಾಡ್ತೇವೆ? ಅವ್ರು ಚೆನ್ನಾಗಿರಪ್ಪ ಅಂತ ಹೇಳ್ತಾರಲ್ಲ, ಅವ್ರು ಹೇಳೋದು ಬೇಡ, ನಿನ್ನ ನಿಮ್ಮಾಲಿಸುತ್ತೆ. ಹಾಲೆಲೂಯ. ನಿನ್ನ ಮಕ್ಕಳ ಜೀವಿತನ ನಿಮ್ಮಾಲಿಸುತ್ತೆ. ಹಾಲೆಲೂಯ. ನಿನ್ನ ಹೆಂಡತಿಯ ಜೀವಿತನ ನಿಮ್ಮಾಲಿಸುತ್ತೆ. ಹಾಲೆಲೂಯ. ನಿನ್ನ ಗಂಡನ ಕುಟುಂಬದ ನಿನ್ನ ಗಂಡನ ಜೀವಿತನ ನಿಮ್ಮಾಲಿಸುತ್ತೆ. ಹಾಲೆಲೂಯ. ನಿನ್ನ ಕೈ ಹಾಕಿ ಮಾಡುವಂತ ಕೆಲಸದಲ್ಲಿ ನಿನ್ನ ಶುಭವು ಕೃಪೆಯನ್ನು ನಿಮ್ಮಾಲಿಸುತ್ತದೆ. ಹಾಲೆಲೂಯ. ನೀನು ಓದುವಾಗ ನಿನ್ನ ಕೈ ನಿನ್ನ ಜೊತೆಗೆ ಶುಭವು ಕೃಪೆ ಇರುತ್ತೆ. ಹಾಲೆಲೂಯ. ನೀನು ನಡೆಯುವಾಗಲೂ ಕಾಲಕತ್ತಲಿನ ಕಡಿಮೆ ಇರಬಾರ್ದು ಶುಭವು ಕೃಪೆಯಲ್ಲಿ ನೀವು ಮಾಡುವುದು. ಆಮೇಲೆ ಹಾಲೆಲೂಯ. ನಾನು ಸದಾ ಕಾಲ ಎಲ್ಲಿರ್ತೀನಂತೆ? ಜೋರಾಗಿರ್ರಿ. ಹಾಲೆಲೂಯ. ಜೋರಾಗಿರ್ರಿ. 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 ನಾನು ಎಲ್ಲಿರ್ತೀನಿ? ನಾನು ಯಾವಾಗಲೂ ಅದೊಂದೇ ಆಸೆಯನ್ನ ಬಯಕೆಯನ್ನ ದಾವೀದ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆಲ್ಲ ಕೊಟ್ಬಿಟ್ಟಿದ್ದೇವೆ, ನಾನೆಲ್ಲವನ್ನ ನಾನು ಗೆದ್ದು ನಿನ್ ಮುಂದೆ ನಾನು ನಿಂತ್ಕೊಂಡಿದ್ದೀನಿ. ನನ್ನ ತಲೆಗೆ ಏನ್ ಮಾಡಿದೆ? ನೀನು ತೈಲವನ್ನು ಹಚ್ಚಿ ಏನ್ ಮಾಡಿದೆ? ಶುಭವು ಕೃಪೆಯು ನನ್ನ ಜೀವಮಾನವೆಲ್ಲ ನನ್ನ ಹಿಂಬಾಲಿಸ್ತಾ ಬಂತು. ಹಾಲೆಲೂಯ. ನನ್ನ ಕೊನೆಯ ಆಸೆ ಏನಿದೆ? ನಿನ್ನ ಮಂದಿರದಲ್ಲಿ ನಾನು ಸದಾ ಕಾಲ